ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಆತ್ಮೀಯ ಆತ್ಮಬಂಧುಗಳೇ, ನೀವು ಎಲ್ಲರೂ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಜೀವನ ಚೆನ್ನಾಗಿರಬೇಕು ಎಂದು ಎಲ್ಲರಿಗೂ ಅನ್ನಿಸ್ತದೆ. ಜೀವದ ಯಾನವೇ ಜೀವನ, ಜೀವದ ಯಾನವೇ ಜೀವನ. ಯಾನವು ವನದಂತೆ ಸದಾ ಹಸಿರಾಗಿ ಸುಂದರವಾಗಿ ಆಕರ್ಷಣೀಯವಾಗಿ ಇರಬೇಕು ಅಂದರೆ, ಉಲ್ಲಾಸ ನೀಡುವ ಆರೋಗ್ಯ ಕೊಡುವ ಸ್ಥಳ ಆಗಿರಬೇಕು ಅಂದರೆ, ನಮ್ಮ ಬದುಕಿನ ಆಚಾರ ವಿಚಾರ ಸರಿ ಇರಬೇಕು. ಆಗ ಮಾತ್ರ ಜೀವನ ಸಾರ್ಥಕತೆಯನ್ನು ಪಡೀತದೆ. ಹೀಗೊಮ್ಮೆ ಒಬ್ಬ ಶ್ರೀಮಂತನಿಗೆ ಜೀವನವೆಂದರೆ ಏನು ಎಂದು ತಿಳಿಯಲು ಮನಸ್ಸಾಯಿತು. ನನಗೆಲ್ಲ ಸಿಕ್ಕಿದೆ, ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ಆಸ್ತಿ ಅಂತಸ್ತು ಅಧಿಕಾರ ಎಲ್ಲವೂ ದೊರಕಿದೆ. ನನಗಾಗಲೇ 50 ವರ್ಷನೂ ಆಯಿತು. ಜೀವನದಲ್ಲಿ ತಿಳಿದೆಯೋ ಒಮ್ಮೊಮ್ಮೆ ಒಳ್ಳೆಯದೋ ಒಮ್ಮೊಮ್ಮೆ ಕೆಟ್ಟದೋ ನಾನು ಮಾಡಿದ್ದೇನೆ. ಮುಂದಿನ ಜೀವನವಾದರೂ ಆದರ್ಶವಾಗಿರಲಿ, ಇನ್ನೊಬ್ಬರಿಗೆ ನನ್ನ ಬದುಕು ಮಾದರಿಯಾಗಿರಲಿ ಅಂತ ಆ ಶ್ರೀಮಂತನ ಮನಸ್ಸಿನಲ್ಲಿ ಮೂಡಿದ್ದೇ ತಡ. ಆತ ಇದನ್ನು ಏನಾದರೂ ಮಾಡಿ ಕಂಡ್ಕೋಬೇಕಲ್ಲ, ಜೀವನದ ಸಾರ್ಥಕತೆಯನ್ನು ಕಂಡ್ಕೋಬೇಕಲ್ಲ ಅಂತ ಹೇಳಿ ಹೊರಡ್ತಾನೆ. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳಿದು ತೀರದ ಮುನ್ನ ಶಿವನ ನೆನೆಯಿರಿ, ಶಿವನ ನೆನೆಯಿರಿ, ಶಿವನ ನೆನೆಯಿರಿ, ಶಿವನ ನೆನೆಯಿರಿ, ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರು ನೆನೆದು ಪಂಚ ಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ನೋಡಿ, ಸೂರ್ಯೋದಯ ಸೂರ್ಯಾಸ್ತ ದಿನವೂ ಆಗ್ತಾನೇ ಇದೆ. ನನ್ನ ಆಯುಸ್ಸು ಈ ಉದಯ ಅಸ್ತಮಾನ ಎಂಬ 2 ಕೊಳಗದಲ್ಲಿ ಅಳಿತಾ ಅಳಿತಾ ಆಯುಷ್ಯ ತೀರ್ತಾ ಇದೆ. ಆಯುಷ್ಯು ಕಡಿಮೆ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ. ಈಗಲಾದರೂ ಎಚ್ಚರಿಕೆ ವಹಿಸೋಣ. ಆದರ್ಶ ಬದುಕು ನನ್ನದಾಗಬೇಕು ಎಂದು ಆ ಶ್ರೀಮಂತನಿಗೆ ಅನ್ನಿಸಿದ್ದೇ ತಡ. ಆ ಆದರ್ಶದ ಜೀವನವನ್ನು ನಾನು ಈ ನಿಸರ್ಗದಿಂದ ತಿಳಿಬೇಕು ಅಂತ ಶ್ರೀಮಂತ ಬಯಸಿದ. ಹಚ್ಚ ಹಸಿರಿನ ಸೃಷ್ಟಿಯ ಸೊಬಗಿನ ತಾಣವಾದ ಮಲೆನಾಡಿನ ಅರಣ್ಯಕ್ಕೊಂದು ದಿನ ಬಂದೇ ಬಿಟ್ಟ. ಅಲ್ಲಿ ಗಿಡ ಮರಗಳು, ಬಗೆ ಬಗೆಯ ಹೂವುಗಳು, ಗುಂಪು ಗುಂಪಾಗಿ ಜೇನ್ನೊಣಗಳು ಆ ಹೂವಿನಲ್ಲಿನ ಮಧುರವಾದ ಮಕರಂದವನ್ನು ಹೀರುವಲ್ಲಿ ಅವು ಕಾರ್ಯತತ್ಪರವಾಗಿಬಿಟ್ಟಿದ್ವು, ಮಗ್ನವಾಗಿಬಿಟ್ಟಿದ್ವು. ಆ ಜೇನುನೊಣಗಳು ಕಾರ್ಯತತ್ಪರತೆಯನ್ನು ಕಂಡು ಬೆರಗಾದಂತಹ ಶ್ರೀಮಂತ ಆ ಜೇನುನೊಣಗಳಿಗೆ ಕೇಳ್ತಾ ಇದ್ದಾನೆ, ಜೇನುನೊಣಗಳೇ, ಜೀವನವೆಂದರೆ ಏನು ನನಗೆ ಅರ್ಥ ಮಾಡಿಸಿ. ಜೇನುನೊಣಗಳು ತುಂಬ ಸಂತೋಷದಿಂದ ಹೇಳ್ತಾ ಇದ್ದಾವೆ, ಅಯ್ಯ, ಜೀವನವೆಂದರೆ ನಿರಂತರ ಸತ್ಕಾರ್ಯದಲ್ಲಿರುವುದು, ಸವಿಯಾದ ಕಾರ್ಯದಲ್ಲಿ ಸದಾ ಮಗ್ನರಾಗಿರುವುದು, ಸವಿಯನ್ನೇ ಸಂಗ್ರಹಿಸಿ ಸವಿಯನ್ನೇ ಹಂಚಿಕೊಂಡು ಸದಾ ಸರ್ವರಿಗೂ ಸವಿಯಾಗಿ ಇರುವುದು, ಸವಿಯಾಗಿ ಬದುಕುವುದು ಜೀವನ. ಹಾಗೆ ನಾವು ಬದುಕ್ತಾ ಇದ್ದೇವೆ, ನೀನು ಹಾಗೆ ಮಾಡಪ್ಪ. ಆ ಜೇನ್ನೊಣಗಳು ಹೇಳ್ತಾ ಇದ್ದೇವೆ. ಇದನ್ನು ಕೇಳಿ ಸಂತೋಷಗೊಂಡ ಆ ಶ್ರೀಮಂತ ಮುಂದುವರಿದು ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ. ದಾರಿಯಲ್ಲಿ ಒಂದು ದೊಡ್ಡ ಮಾವಿನ ಮರ ತುಂಬ ಎಲೆಗಳು, ಹಣ್ಣುಗಳು, ಕೆಳಗಡೆ ಕೆಲವು ಕಾಯಿ ಹಣ್ಣುಗಳು ಬಿದ್ದುಬಿಟ್ಟಿದ್ವು. ಯಾರೋ ಕಲ್ತಗೊಂಡು ಹೊಡೆದ್ಬಿಟ್ಟಿದ್ದಾರೆ. ಮರದಿಂದ ಹಣ್ಣು ಕಾಯಿ ಕಿತ್ತಿದ್ರು, ಅರ್ಧ ಕಾಯಿ ಹಣ್ಣುಗಳು ಅಲ್ಲಿ ಬಿದ್ದುಬಿಟ್ಟಿದ್ವು. ಈ ದೃಶ್ಯವನ್ನು ಆ ಶ್ರೀಮಂತ ನೋಡ್ದ. ಆ ಮರವನ್ನು ಕುರಿತು ಕೇಳ್ದ, ಮರವೇ ಮರವೇ, ಜೀವನವೆಂದರೆ ಏನು? ಮರವೇ ಮರವೇ, ನೀನು ಮನುಷ್ಯನ ಹಾಗೆ ಭೂಮಿ ಮೇಲೆ ಹುಟ್ಟಿದ್ದೀಯಾ? ನೆರಳು ಕೊಡ್ತೀಯಾ, ಹೂವು ಕೊಡ್ತೀಯಾ, ಹಣ್ಣು ಕೊಡ್ತೀಯಾ, ಕಾಯಿ ಕೊಡ್ತೀಯಾ, ಗಾಳಿಯನ್ನು ಬೀಸಿ ಮಾನವನ ಜೀವಕ್ಕೆ ಈ ಪ್ರಕೃತಿಗೆ ಸದಾ ಒಳ್ಳೆಯದನ್ನೇ ಬಯಸ್ತೀಯ. ಆದರೆ ಕೆಲವು ಕಿಡಿಗೇಡಿ ಹುಡುಗರು ನಿನಗೆ ಕಲ್ಲು ಹೊಡೆದು ನಿನ್ನ ಎಲೆ ಉದಿಸ್ತಾರೆ. ನೀನು ಹಣ್ಣು ಕೊಡುವ ಮೊದಲೇ ಕಾಯಿ ಕಸುಗಾಯಿ ಕೀಳ್ತಾರೆ, ನಿನಗೆ ನೋವಾಗಲ್ವೇ? ಶ್ರೀಮಂತ ಕೇಳ್ತಾ ಇದ್ದಾನೆ. ಆಗ ಮರ ಹೇಳ್ತಾ ಇದೆ, ನಾನು ಹುಟ್ಟಿರುವುದೇ ಇನ್ನೊಬ್ಬರಿಗಾಗಿ, ಇನ್ನೊಬ್ಬರಿಗೆ ಸಂತೋಷ ನೀಡಲು, ಹೊಟ್ಟೆ ತುಂಬಿಸಲು, ತೃಪ್ತಿ ನೀಡುವುದೇ ನನ್ನ ಗುರಿ. ಆದ್ದರಿಂದ ನನಗೆ ಯಾರು ತೊಂದರೆ ಕೊಟ್ಟರೂ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸದಾ ಒಳ್ಳೆಯದನ್ನೇ ಕೊಡುವುದೇ ನನ್ನ ಜೀವನದ ಗುರಿ ಅಂತು ಆ ಮರ. ಹೀಗೆ ಆ ಶ್ರೀಮಂತ ಪುನಃ ಕಾಡಿನಲ್ಲಿ ಪ್ರಯಾಣ ಬೆಳೆಸಿದ.
ಅಲ್ಲೊಂದು ಮಾಮರ, ಅಲ್ಲಿ ಒಂದು ಕೋಗಿಲೆ ಕೂತ್ಕೊಂಡಿತ್ತು. ಆಗ ತಾನೇ ಚಿಗುರಿದಂತಹ ಆ ಮಾವಿನ ಚಿಗುರುಗಳನ್ನು ತಿಂತ ಮುಕ್ತವಾದ ಮಧುರವಾದ ಕಂಠದಿಂದ ಅನೇಕ ಗೀತೆಗಳನ್ನು ಹಾಡ್ತಾ ಇತ್ತು ಕೋಗಿಲೆ. ಶ್ರೀಮಂತನಿಗೆ ಆ ಕೋಗಿಲೆನ ಮಾತನಾಡಿಸ್ಬೇಕನ್ನಿಸ್ತು. ಹೋಗಿ ಕೇಳ್ತಾ ಇದ್ದಾನೆ, ಕೋಗಿಲೆ ಕೋಗಿಲೆ ಜೀವನವೆಂದರೆ ಏನು? ಕೋಗಿಲಿಗೆ ಏನಪ್ಪ ಮನುಷ್ಯ ಬಂದು ನನ್ನ ಮಾತನಾಡಿಸ್ತಾ ಇದ್ದಾನಲ್ಲ ಅಂತ ಅದು ತುಂಬ ಖುಷಿಯಾಗ್ಬಿಟ್ಟು ಕೇಳ್ತಾ ಇದೆ. ಅಯ್ಯ, ಜೀವನವೆಂದರೆ ಸೃಷ್ಟಿಯ ಸೊಬಗನ್ನು ಸವಿಯುವುದು. ನನ್ನ ಅಭಿಪ್ರಾಯದಲ್ಲಿ ಜೀವನವೆಂದರೆ ಸೃಷ್ಟಿಯ ಸೊಬಗನ್ನು ಆನಂದದಿಂದ ಅನುಭವಿಸುವುದು. ನನ್ನ ಒಡಲಾಳದಿಂದ ಬರುವ ಭಾವಗೀತೆಗಳನ್ನು ಹೃದಯ ತುಂಬಿ ಹಾಡುವುದು. ಸುಂದರವಾದ ಜಗತ್ತನ್ನು ಜೀವನವನ್ನು ಸಂಗೀತಮಯಗೊಳಿಸುವುದೇ ನನ್ನ ಜೀವನ. ಎನಗಿಲ್ಲ ನನ್ನದೊಂದು ಪುಟ್ಟಗೂಡು ಈ ಭುವನದಲ್ಲಿ, ಎನ್ನ ತತ್ತಿಗಳನ್ನು ಇಡುವೆನು ಅನ್ಯರ ಗೂಡಿನಲ್ಲಿ. ಎನ್ನ ಮರಿಗಳು ಬೆಳೆಯಲಿ, ಅವರ ಲಾಲನೆ ಪಾಲನೆಯಲಿ, ಅವರಿಗಾಗಿ ಹಾಡುವುದು ಎನಗೆ ನಿತ್ಯವಾಗಲಿ. ಇದೇ ನನ್ನ ಜೀವನ, ಇದೇ ನಾನಂದುಕೊಂಡಂತೆ ಸತ್ಯಂ ಶಿವಂ ಸುಂದರಂ. ಕೋಗಿಲೆಯ ನುಡಿಗಳನ್ನು ಕೇಳಿ ಸಂತೋಷಗೊಂಡು ಆ ಶ್ರೀಮಂತ ಮತ್ತೆ ಮುಂದೆ ಸಾಗ್ತಾ ಇದ್ದಾನೆ. ಅಲ್ಲಿ ಜುಳು ಜುಳು ಅಂತ ಶಬ್ದ ಮಾಡ್ತಾ ಹರಿತಾ ಇತ್ತು ಒಂದು ನದಿ. ನದಿ ಸ್ವಚ್ಛವಾಗಿತ್ತು, ಶುದ್ಧವಾಗಿತ್ತು. ಓಡುವ ಆ ನದಿಯನ್ನು ಕಂಡು ಆ ಶ್ರೀಮಂತನು ಆ ನದಿಗೆ ಕೇಳಿದ, ನದಿಯೇ ನದಿಯೇ ಜೀವನವೆಂದರೆ ಏನು? ನದಿ ಹೇಳ್ತಾ ಇದೆ, ಅಷ್ಟೇ ಆನಂದದಿಂದ ಹೃದಯ ತುಂಬಿ ನದಿ ಹೇಳ್ತಾ ಇದೆ, ಅಯ್ಯ, ಜೀವನವೆಂದರೆ ಎಲ್ಲಿಯೂ ನಿಲ್ಲದೆ ನಿರಂತರವಾಗಿ ಹರಿಯುತ್ತಿರುವುದು. ಜೀವನವೆಂದರೆ ಎಲ್ಲಿಯೂ ನಿಲ್ಲದೆ ನಿರಂತರವಾಗಿ ಹರಿಯುತ್ತಿರುವುದು. ಹರಿಯುವುದರಿಂದ ನಾನು ಹಸನಾಗುತ್ತೇನೆ, ಜಗತ್ತು ಸಹ ಹಸಿರಾಗ್ತದೆ. ನಾನು ಹಸನಾಗುವುದರ ಜೊತೆಗೆ ಜಗತ್ತು ಹಸಿರಾಗ್ತದೆ. ಹರಿದು ಹರಿದು ಒಂದು ದಿನ ನಾನು ಆ ಮಹಾಸಾಗರದಲ್ಲಿ ಬೆರೆತು ಮರೆಯಾಗಿ ಹೋಗ್ಬಿಡ್ತೇನೆ. ಇದು ನಾನಂದುಕೊಂಡಿರುವ ಜೀವನ. ಹಾಗಾದರೆ ಜೀವನವೆಂದರೆ ಏನು? ಸದಾ ಸತ್ಕಾರ್ಯದಲ್ಲಿ ನಿರತನಾಗಿರುವುದು, ಸವಿಯಾದ ಹಣ್ಣನ್ನು ಕೊಡುವುದು, ಸವಿಯಾದ ಗೀತೆಗಳನ್ನು ಹಾಡುವುದು, ಯಾವ ಮೋಹವಿಲ್ಲದೆ ನಿರ್ಮೋಹದಿಂದ ನಿರಂತರವಾಗಿ ಹರಿಯುವುದು, ಕೊನೆಗೆ ಆ ಪರಮ ಸತ್ಯದಲ್ಲಿ ಬೆರೆಯುವುದೇ ಜೀವನ ಎಂಬ ಈ ಕಾಡಿನ ಸಂದೇಶವನ್ನು ತಿಳಿದು ಆ ಶ್ರೀಮಂತ ಜಿಜ್ಞಾಸು ನಾಡಿನತ್ತ ಹೆಜ್ಜೆ ಹಾಕ್ತಾನೆ. ಓ ಆತ್ಮೀಯರೇ, ನಾವು ಜೇನು ನೊಣದಂತೆ ದುಡಿಬೇಕು. ಇದನ್ನೇ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ವಿಶ್ವ ಸಂದೇಶ ಸಾರಿದ ಮಹಾತ್ಮ ಗುರು ಬಸವೇಶ್ವರರು ಹೇಳ್ತಾ ಇದ್ದಾರೆ. ಗುರುವಾದಡು ಕಾಯಕದಿಂದಲೇ ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಮುಕ್ತಿ, ಜಂಗಮವಾದಡು ಕಾಯಕದಿಂದಲೇ ಮುಕ್ತಿ. ಈ ಲೋಕದಲ್ಲಿ ಇರುವವರಿಗೆ ಯಾರೇ ಆಗಿರಲಿ ದುಡಿಬೇಕ್ರಿ. ಅದಕ್ಕೆ ಕಾಯಕ ಎಂಬ ವಿಶೇಷ ಅರ್ಥವನ್ನು ಜೋಡಿಸಿದರು ಬಸವಣ್ಣನವರು. ಮಾಡುವ ದುಡಿಮೆ ಸ್ವಾರ್ಥದಿಂದ ಕೂಡಿರದೆ, ಇನ್ನೊಬ್ಬರಿಗೆ ತೊಂದರೆಯಾಗದೆ, ನಮಗೂ ಸಮಾಜಕ್ಕೂ ಒಳ್ಳೆಯದಾಗುವಂತಹ ದುಡಿಮೆ ಯಾವುದಾದ್ರೂ ಇದ್ದರೆ ಅದೇ ಕಾಯಕ ಅನಿಸ್ಕೊಳ್ತದೆ. ನಮಗೂ ಒಳ್ಳೆಯದಾಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು. ನಾವು ಮಾಡೋ ಕೆಲಸ ಎರಡೂ ಕಡೆಗೂ ಒಳ್ಳೆಯದಾಗೋದಿದ್ರೆ ಅದು ಕಾಯಕ ಅನಿಸ್ಕೊಳ್ತದೆ. ದುಡಿಮೆಯಿಂದ ಅಂದರೆ ಕಾಯಕದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ, ಮನೆಯಲ್ಲಿ ಸಮೃದ್ಧಿ ಇರ್ತದೆ, ಮಕ್ಕಳು ಮಡದಿ ಬಂಧುಗಳು ಸುಖದಿಂದ ಇರ್ತಾರೆ. ಇದರಿಂದ ಸಂತೋಷ ನೆಮ್ಮದಿ ಸಹಜವಾಗಿ ದೊರಕ್ತದೆ ಅಲ್ವೇನ್ರಿ? ಸಾಲದಕ್ಕೆ ಕಳ್ಳತನ ಕಡಿಮೆ ಆಗ್ತದೆ, ಈ ದೇಶ ಸುಭಿಕ್ಷವಾಗಿರ್ತದೆ, ನೆಮ್ಮದಿಯಿಂದ ಇರ್ತದೆ. ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ. ಬೇಡುವವರಿಲ್ಲದ ಕಾರಣ ನಾನು ಬಡವನಾದೆನಯ್ಯ ಎಂದು ಅಪ್ಪ ಬಸವಣ್ಣನವರು ಅವರು ಕಟ್ಟಿದ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲೆಲ್ಲರೂ ನೀಡೋರಿದ್ರಂತೆ, ಬೇಡೋರಿರಲಿಲ್ಲ. ಅಂದರೆ ಎಲ್ಲರೂ ದುಡಿಯೋರಿದ್ರು, ಕಾಯಕ ಮಾಡೋರಿದ್ರು. ಹೌದೇ? ಆದ್ದರಿಂದ ಸದಾ ನಾವು ದುಡಿಮೆಯಲ್ಲಿ ಏನಾದರೂ ಒಂದು ದುಡಿಮೆಯಲ್ಲಿ ತೊಡಗಿರಬೇಕು, ಕಾಯಕದಲ್ಲಿ ತಲ್ಲೀನವಾಗಿರಬೇಕು. ಪ್ರಕೃತಿ ಇದನ್ನು ನಮಗೆ ಕಲಿಸಿದೆ.
ಈ ಮಾತನ್ನು ಸಹ ಬಹಳ ಸಂತೋಷದಿಂದ ಆಲಿಸಿದಂತಹ ಆ ಶ್ರೀಮಂತ ಮತ್ತೆ ಮುಂದೆ ಸಾಗ್ತಾ ಇದ್ದಾನೆ. ಮರದಂತೆ ಸದಾ ಕೊಡುವ ಭಾವವು ನಮ್ಮಲ್ಲಿ ಬೆಳೆಯಬೇಕು. ಜೀವನ ಇದಕ್ಕೆ ದಾಸೋಹ ಅಂತ ಹೇಳ್ತಾರೆ ನೋಡಿ. ಕಾಯಕ ಮಾಡ್ತಾ ಆ ಜೇನು ಹುಳುಗಳು ಕಾಯಕ ಮಾಡೋದನ್ನು ಕಲಿಸಿದ್ರೆ ಒಂದು ಮರ ನಮಗೆ ದಾಸೋಹವನ್ನು ಕಲಿಸ್ತದೆ. ಸದಾ ಕೊಡುವ ಭಾವವು ನಮ್ಮಲ್ಲಿ ಬೆಳಿಬೇಕು. ಇದಕ್ಕೆ ದಾಸೋಹ ಅಂತಾರೆ. ನಾವು ದುಡಿದದ್ದರಲ್ಲಿ ನಾವು ಭೋಗಿಸುವುದಕ್ಕಿಂತ ಸ್ವಲ್ಪ ಭಾಗವನ್ನು ಇಲ್ಲದವರಿಗೆ, ಕಷ್ಟದಲ್ಲಿದ್ದವರಿಗೆ, ಅವಶ್ಯಕತೆ ಇದ್ದವರಿಗೆ ಕೊಡಬೇಕು. ಇದೇ ದಾಸೋಹ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಆ ಶ್ರೀಮಂತ ಆ ಮರದಿಂದ ಮುಂದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಅವನಿಗೆ ದಾರಿಯಲ್ಲಿ ಇನ್ನೊಂದು ಪ್ರಸಂಗ ಎದುರಾಯಿತು. ಹಕ್ಕಿಯಂತೆ ಹಾಡೋದು, ಸಂತೋಷವಾಗಿರೋದು ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬ ಮಾತನ್ನು ನೆನಪಿಸ್ಕೋಬೇಕ್ರಿ ನಾವು. ಸದಾ ಇದ್ದದ್ರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಇರುವುದನ್ನು ನಾವು ರೂಢಿಸ್ಕೋಬೇಕು. ಆ ಪರಮಾತ್ಮನು ಇಲ್ಲಿ ಏನೆಲ್ಲ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ನೋಡ್ರಿ. ಒಂದು ಸ್ವಲ್ಪ ಕಣ್ಣರಳಿಸಿ ನೋಡ್ರಿ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ. ಕೋಗಿಲಿಗೆ ಮನೆ ಇಲ್ಲ, ಗೂಡು ಕಟ್ಟಿಕೊಳ್ಳುವ ಬುದ್ಧಿ ಇಲ್ಲ, ಆದರೂ ಕೊಟ್ಟಿರುವ ಕಂಠಸಿರಿಯಲ್ಲೇ ಎಷ್ಟು ಸಂತೋಷವಾಗಿ ಹಾಡಿ ನಮಗೂ ಸಂತೋಷ ನೀಡ್ತದೆ. ಕಣ್ಣು, ಕಾಲು, ಕೈ, ಬಾಯಿ, ಸೌಂದರ್ಯ ಎಲ್ಲ ನಮಗೆ ಕೊಟ್ಟಾನೆ ಪರಮಾತ್ಮ. ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳೋಣ. ಸ್ವಲ್ಪ ಬುದ್ಧಿನೂ ಕೊಟ್ಟಾನೆ, ಅದನ್ನು ಬಳಸ್ಕೊಳ್ಳೋಣ. ಹೀಗೆ ಎಲ್ಲವನ್ನ ವಿಚಾರ ಮಾಡಿ ವಿವೇಕದಿಂದ ವರ್ತಿಸಿ ಸಂತೋಷ, ನೆಮ್ಮದಿ ಮನಸ್ಸಿನಿಂದಲೇ ಸಿಗ್ತದೆ, ಬಾಹ್ಯ ವಸ್ತುಗಳಿಂದ ಅಲ್ಲವೇ ಅಲ್ಲ ಎಂಬ ಕಟು ಸತ್ಯ ನಮಗೆ ಅರ್ಥವಾದರೆ ಆಗ ನಾವು ಜೀವನವನ್ನು ಸಂತೋಷದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಆ ಶ್ರೀಮಂತ ಇನ್ನೊಂದು ಸತ್ತರ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಒಂದು ನದಿ ಹರಿತಾ ಇತ್ತು. ಜುಳು ಜುಳು ಅಂತ ಶಬ್ದ ಮಾಡ್ತಾ ಹರಿಯುತ್ತಿರುವ ಆ ನದಿಯನ್ನು ನೋಡಿ ಮಾತನಾಡಬೇಕನ್ನಿಸ್ತು. ಶ್ರೀಮಂತ ಹತ್ರ ಹೋಗಿ ಕೇಳ್ತಾ ಇದ್ದಾನೆ, ನದಿಯೇ ನದಿಯೇ, ಜೀವನವೆಂದರೆ ಏನು? ಆಗ ನದಿ ಹೇಳ್ತಾ ಇದೆ, ಅಯ್ಯ, ಬದುಕು ನಿಂತ ನೀರಿನಂತಾಗದೆ ಸದಾ ಹರಿಯುವ ನೀರಿನಂತಾಗಬೇಕು. ಏಕೆ? ನಿಂತ ನೀರು ಕೆಲವು ದಿನಗಳಲ್ಲಿ ಮಲೆತು ಹೋಗಬಹುದು. ಹರಿಯುವ ನೀರು ಮಲೆಯಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆ? ಅದು ಹರಿಯುವುದೇ ಅದರ ಗುಣ. ಹರಿಯುವ ನೀರು ಶುದ್ಧವಾಗಿರ್ತದೆ, ಸ್ವಚ್ಛವಾಗಿರ್ತದೆ, ಜೊತೆಗೆ ಈ ಪ್ರಕೃತಿಯನ್ನು ಸಹ ಹಸಿರಾಗಿ ಮಾಡ್ತದೆ. ಹಾಗೆ ನಮ್ಮ ಬದುಕು, ನಮ್ಮ ಜೀವನ ಸದಾ ಏನಾದರೊಂದು ಕಾರ್ಯದಲ್ಲಿ, ಸತ್ಕಾರ್ಯದಲ್ಲಿ ತೊಡಗಿರಬೇಕು. ನದಿಯೋಪಾದಿಯಲ್ಲಿ ಸದ್ವಿಚಾರಗಳನ್ನು ಮೈಗೂಡಿಸಿಕೊಳ್ಬೇಕು. ಈ ದೇಹದಲ್ಲಿ ಉಸಿರಿರುವವರೆಗೂ ನಮ್ಮ ಕಾರ್ಯ ಸದಾ ಹಸಿರಾಗಿರಲೇಬೇಕ್ರಿ. ಆಗಲೇ ನಮ್ಮ ಜೀವನದ ಅರಿವಾಗುವುದು, ನಿಜ ಜೀವನದ ಅರಿವಾಗುವುದು. ಶರಣರೇ, ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಇಂತಿ ನಿಮ್ಮ ಮಾತೆ ಶರಣಾಂಬಿಕೆ.